ಸ್ನೇಹಿತರೆ, ಅದೊಂದು ತುಂಬ ದೊಡ್ಡದಾಯಿತು ವಿಡಿಯೋ, ಅದಕ್ಕೆ ಮಾಡೋಕ್ಕಾಗಲಿದ್ದು ವಿಡಿಯೋ ಪಾರ್ಟ್ 2 ಇದು. ಇಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇರೋದು ಓನರ್ ಮನೆ. ಅದು ಯಾಕಂತಂದರೆ ಇಲ್ಲಿ ಓನರ್ ವಾಸ ಮಾಡೋದು. ಯಾಕಂದರೆ ಯಾವುದೇ ಒಂದು ಹೋಮ್ ಸ್ಟೇ ಇದ್ದಾಗ ಇಲ್ಲಿ ಕಿಚನ್ನು ಮತ್ತು ಪ್ಲೇ ರೂಮು ಮತ್ತು ಡೈನಿಂಗ್ ಹಾಲು ಮತ್ತು ಹೋಮ್ ಸ್ಟೇ ರೂಮ್ಗಳಿರ್ತವೆ. ಆದರೆ ಇಲ್ಲಿ ಓನರ್ ವಾಸ ಮಾಡೋದು. ಸುಮ್ಮನೆ ಅವರು ಒಂದು ಕಾಟಾಚಾರಕ್ಕೋಸ್ಕರ ಒಂದು 4 ರೂಮ್ ಮಾಡ್ಕೊಂಡಿದ್ದಾರೆ ಅವರು. ನೋಡಿ, ಇದು ಎಲ್ಲ ಅವರೇ ಬಳಕೆ ಮಾಡೋಂಥದ್ದು, ಇದೆಲ್ಲ ಓನರೇ. ನಾನು ನಿಮ್ಗೆ ಅಲ್ಲಿ ಇನ್ನೊಂದು ರೂಮ್ ಇದೆ, ಅಲ್ಲಿ ರೂಮ್ ತೋರಿಸ್ತೀನಿ ನಿಮಗೆ ನಾನು. ನೋಡಿ, ಇದಷ್ಟೆಲ್ಲ ಓನರ್ ಯೂಸ್ ಮಾಡೋದು ಇದು. ನೋಡಿ, ಇವಾಗ ರೂಮ್ ಕಡೆ ಹೋಗ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಇವಾಗ ನೋಡಿ ಸ್ನೇಹಿತರೆ, ರೂಮ್ ನಂಬರ್ 1, ಇದು ರೂಮ್ ನಂಬರ್ 2, ಆಮೇಲೆ ಅಲ್ಲಿರೋದು ರೂಮ್ ನಂಬರ್ 3 ಮತ್ತು ರೂಮ್ ನಂಬರ್ 4. ನಮ್ಮ ಕ್ಲೈಂಟ್ಗಳಿರೋದು ಅಲ್ಲಿ. ಯಾಕಂದರೆ ಇಷ್ಟು ಬರೀ 4 ರೂಮ್ ಇರೋದು ಇಲ್ಲಿ. ಆ 4 ರೂಮ್ ಬಿಟ್ಟರೆ ಮತ್ತು ಬೇರೆ ಏನಿಲ್ಲ, ಮಿಕ್ಕಿದೆಲ್ಲ ಓನರ್ ಯೂಸ್ ಮಾಡ್ತಾರೆ. ಯಾಕಂದರೆ ಈ ಥರ ಹೋಮ್ ಸ್ಟೇ ಇದ್ದಾಗ ಚಾಲಕರಿಗೆ ತುಂಬ ಕಷ್ಟ ಆಗುತ್ತೆ. ಯಾವುದೇ ಚಾಲಕರು ಬಂದರೂ ಕೂಡ ಫಸ್ಟ್ ಕ್ಲೈಂಟ್ನ ಕೇಳಿ, ಸರ್ ಅಲ್ಲಿ ಉಳ್ಕೊಳ್ಳೋಕೆ ಜಾಗ ಇದೆ ಏನಿಲ್ಲ ಅಂತ ಅವ್ರನ್ನ ಕೇಳಿಬಿಟ್ಟು ಆಮೇಲೆ ಬನ್ನಿ. ಆಮೇಲೆ ಬಂದರೂ ಕೂಡ ಅವ್ರನ್ನ ಏನೂ ಇಲ್ಲ ಅಂತಂದರೆ ಬಿಟ್ಟು ಮತ್ತೆ ನಿಮಗೆ ಸೇಫ್ ಯಾವ ಜಾಗ ಇರುತ್ತೆ ಆ ಜಾಗ ಹತ್ರ ಹೋಗಿ ನೀವು ಅಲ್ಲಿ ಉಳ್ಕೊಳ್ಳಿ. ಮತ್ತೆ ಬೇಕಾದ್ರೆ ಮತ್ತೆ ವಾಪಸ್ ಬಂದು ಕಸ್ಟಮರ್ನ ಪಿಕ್ ಮಾಡಿಕೊಂಡು ಮತ್ತೆ ನೀವು ವಾಪಸ್ ಹೋಗ್ಬೋದು. ಯಾಕಂತಂದರೆ ಇಲ್ಲಿ ಇರೋದು ತುಂಬ ಕಷ್ಟ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ಇದು ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಹಾಗೆ ಮತ್ತು ಲೈಕ್ ಮಾಡಿ.